ನೆಕ್ಸ್ಟ್ ಚಾಪ್ಟರ್ ನೋಡಿ, ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಹೌದಾ, ಇಲ್ಲಿ ನೋಡಿ ಈ ಚಾಪ್ಟರ್ ಇಂದ ನಿಮಗೆ KCET ಗೆ 1 or 2 ಕ್ವಶನ್ಸ್ ಕೇಳ್ಬೋದು ನೋಡಿ. ಮತ್ತೆ ಈಸಿ ಇದೆ ನೋಡಿ. ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. ರೂಟ್ ಆಫ್ ಮೈನಸ್ ಎ ಇಂಟು ರೂಟ್ ಆಫ್ ಮೈನಸ್ ಬಿ. ನೋಡಿ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಇದನ್ನ ಯಾವ ತರ ಸಿಂಪ್ಲಿಫೈ ಮಾಡ್ಕೋಬೇಕು ಅಂದ್ರೆ, ಮತ್ತೆ ಎರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡು ರೂಟ್ ಎ ಬಿ ಅಂತ ಬರೀಲಿಕ್ಕೆ ಬರಲ್ಲ. ಇಲ್ಲಿ ನೋಡಿ, ರೂಟ್ ಎ ಇಂಟು ರೂಟ್ ಬಿ ಇಸ್ ಈಕ್ವಲ್ ಟು ರೂಟ್ ಎ ಬಿ ಅಂತ ಬರಿಬೇಕು ಅಂದ್ರೆ ವೇ ಎ ಆರ್ ಬಿ ಈಸ್ ಪಾಸಿಟಿವ್ ಅಂತ ಹೇಳ್ತೀವಿ ನೋಡಿ. ಇದು ಗೊತ್ತಿರ್ಬೇಕು ನಮಗೆ ಇಲ್ಲಿ, ಹೌದಾ? ಅಥವಾ ಇಲ್ಲಿ ಇನ್ನೊಂದೇನು ಐಡಿಯಾ ಗೊತ್ತಿರಲಿ ಅಂದ್ರೆ ಇದು ಇಂಪಾರ್ಟೆಂಟ್ ನಮಗೆ. ನೋಟ್, ರೂಟ್ ಆಫ್ ಮೈನಸ್ ಎ ಅಂದ್ರೆ ಯಾವಾಗ್ಲೂ ಏನ್ ಬರೀತೀವಿ ಅಂದ್ರೆ ಐ ಇಂಟು ರೂಟ್ ಎ ಅಂತ ಬರಿಬೇಕು. ಹೌದಾ? ಆಗ ನೋಡಿ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಿ ಬರುತ್ತೆ. ಆಗ ನೋಡಿ ನಾವು ರೂಟ್ ಆಫ್ ಮೈನಸ್ ಎ ಇಂಟು ರೂಟ್ ಆಫ್ ಮೈನಸ್ ಬಿ ಅಂದ್ರೆ ಐ ಇಂಟು ರೂಟ್ ಎ ಇಂಟು ಐ ಇಂಟು ರೂಟ್ ಬಿ ಬರುತ್ತೆ. ಅಂದ್ರೆ ಐ ಸ್ಕ್ವೇರ್ ಇಂಟು ರೂಟ್ ಎ ಬಿ ಬರಿಬೋದು. ಹೌದಾ? ಐ ಸ್ಕ್ವೇರ್ ಅಂದ್ರೆ -1 ಅಲ್ಲ, ಅದಕ್ಕೆ ಮೈನಸ್ ರೂಟ್ ಎ ಬಿ ಬರುತ್ತೆ. ಅಂದ್ರೆ ಆಪ್ಷನ್ 3 ಬರ್ತದೆ. ಆಯ್ತಲ್ಲ? ನೋಡಿ ಇಲ್ಲಿ ಏನೇನು ನೋಟ್ ಗೊತ್ತಿರಲಿ ಅಂದ್ರೆ ನೋಡಿ, ಐ ಬಗ್ಗೆ ಗೊತ್ತಿರ್ಬೇಕಿಲ್ಲಿ ನೋಟ್. ಫಸ್ಟ್ ಒನ್, ರೂಟ್ ಆಫ್ -1 ಅಂದ್ರೆ ಐ ಅಂತ ಹೇಳ್ತೀವಿ. ಸೆಕೆಂಡ್ ಒನ್, ಐ ಸ್ಕ್ವಯರ್ ಅಂದ್ರೆ -1 ಬರಿತೀವಿ. ಥರ್ಡ್ ಒನ್, ಐ ಕ್ಯೂಬ್ ಅಂತ ಹೇಳಿದ್ರೆ -i. ಫೋರ್ತ್ ಒನ್, ಐ ಪವರ್ 4 ಅಂದ್ರೆ 1. ಹೌದಾ? ಈ ಜೊತೆ ನೋಡಿ ಇನ್ನು ಯಾವ್ದಾದ್ರು ಗೊತ್ತಿರಲಿ ಅಂದ್ರೆ ಫಿಫ್ತ್ ಒನ್, ಐ ಪವರ್ ಎಮ್ ಇಸ್ ಈಕ್ವಲ್ ಟು ಐ ಪವರ್ ಕೆ ಅಂತ ಹೇಳ್ತೀವಿ. ವೇರ್ ಕೆ ಇಸ್ ದ ರಿಮೈಂಡರ್ obtained when m is divided by 4 ಅಂತ ಹೇಳ್ತೀವಿ ನೋಡಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಐ ಪವರ್ 18 ಬೇಕು ಅಂದ್ರೆ 18 ನ 4 ಇಂದ ಡಿವೈಡ್ ಮಾಡೋದು. 18 ನ 4 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 2 ಬರುತ್ತಲ್ಲ. ಯಾಕಂದ್ರೆ 4 4 16 ಆಗ್ಬಿಟ್ಟು ರಿಮೈಂಡರ್ 2 ಬರುತ್ತೆ. ಅದಕ್ಕಿಂತ ಐ ಸ್ಕ್ವೇರ್ ಅಂತ ಬರ್ಕೊಂಡು -1. ಅದಕ್ಕೆ ವೇರ್ ಕೆ ಈಸ್ ದ ರಿಮೈಂಡರ್ obtained when m is divided by 4 ಅಂತ ಹೇಳ್ತೀವಿ. ಹೌದಾ? ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಡೈರೆಕ್ಟ್ ಆಗಿ ಗೊತ್ತಿರ್ಬೇಕಿದು. ಸಿಕ್ಸ್ತ್ ಒಂದು ನೋಡಿ, ಐ ಪವರ್ ಎನ್ ಪ್ಲಸ್ ಐ ಪವರ್ ಎನ್ ಪ್ಲಸ್ 1 ಪ್ಲಸ್ ಐ ಪವರ್ ಎನ್ ಪ್ಲಸ್ 2 ಪ್ಲಸ್ ಐ ಪವರ್ ಎನ್ ಪ್ಲಸ್ 3 ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ವೇರ್ ಎನ್ ಬಿಲಾಂಗ್ಸ್ ಟು ಝೆಡ್. ಹೌದಾ? ನೋಡಿ ಐ ಪವರ್ ಎನ್ ಪ್ಲಸ್ 1 ಐ ಪವರ್ ಎನ್ ಪ್ಲಸ್ 2 ಐ ಪವರ್ ಎನ್ ಪ್ಲಸ್ 3 ಇಸ್ ಆಲ್ವೇಸ್ ಈಕ್ವಲ್ ಟು 0. ಅಂದ್ರೆ ಪವರ್ ಅಲ್ಲಿ 4 ಕಾನ್ಸುಗೇಟಿವ್ ಇಂಟೀಜರ್ಸ್ ಇತ್ತು ಅಂದ್ರೆ ಅದು ಸಮ್ನ ಡೈರೆಕ್ಟ್ ಆಗಿ ಏನ್ ಬರಿಬಹುದು ನಾವಲ್ಲಿ 0 ಅಂತ ಬರಿಬಹುದು. ಹೌದಾ? ಫಾರ್ ಎಕ್ಸಾಂಪಲ್ ಈ ತರ ಐ ಪವರ್ 121 ಪ್ಲಸ್ ಐ ಪವರ್ 122 ಪ್ಲಸ್ ಐ ಪವರ್ 123 ಪ್ಲಸ್ ಐ ಪವರ್ 124 ಡೈರೆಕ್ಟ್ ಆಗಿ ಇದ್ರ ವ್ಯಾಲ್ಯೂನ 0 ಅಂತೇಳಿ ಬರಿಬಹುದು. ಆಯ್ತಲ್ಲ? ಇದು ನೋಡಿ ಇಂಪಾರ್ಟೆಂಟ್ ನಮಗೆ. ಅದಕ್ಕೆ ಏನ್ ಗೊತ್ತಿರಲಿ ಅಂದ್ರೆ ಪವರ್ ಅಲ್ಲಿ 4 ಕಾನ್ಸಿಗೇಟಿವ್ ಇಂಟೀಜರ್ಸ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಅದ್ರ ಸಮ್ನ ಏನ್ ಬರಿಬಹುದು ನಾವು 0 ಅಂತ ಬರಿಬಹುದು. ಆಯ್ತಲ್ಲ? ನೋಡಿ ಇಷ್ಟು ಗೊತ್ತಿರಲಿ. ಇಲ್ಲಿ ರೂಟ್ -1 ಇಂದ ರಿಸಲ್ಟ್ಸ್ ಇದು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಸೆಕೆಂಡ್ ಒನ್, ಐ ಪವರ್ 243. ಡೈರೆಕ್ಟ್ ಆಗಿ 243ನ ಡಿವೈಡಿಂಗ್ ಬೈ 4 ಮಾಡ್ಬಿಟ್ಟು ರಿಮೈಂಡರ್ ಬರೆಯೋದಷ್ಟೇ. ಹೌದಾ? ಅಂದ್ರೆ ಐ ಪವರ್, ಯಾಕೆ 243ನ
4 ಇಂದ ಡಿವೈಡ್ ಮಾಡಿದ್ವಿ ಅಂದ್ರೆ ರಿಮೈಂಡರ್ 3 ಬರ್ತದೆ, ಅದಕ್ಕೆ ಐ ಕ್ಯೂಬ್ ಅಂದ್ರೆ ವ್ಯಾಲ್ಯೂ ಮೈನಸ್ ಐ, ಅದಕ್ಕೆ ಆನ್ಸರ್ ಫಸ್ಟ್ ಒನ್ ಬರುತ್ತೆ ಅಷ್ಟೇ. ಹೌದಾ? ಅದಕ್ಕೆ ಇದು ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇಷ್ಟು ಗೊತ್ತಿರಬೇಕು. ರೂಟ್ ಆಫ್ -1 ಅಂದ್ರೆ ಐ ಸ್ಕ್ವೇರ್ ಅಂದ್ರೆ -1, ಐ ಕ್ಯೂಬ್ ಅಂದ್ರೆ -ಐ ಪವರ್ 4 ಅಂದ್ರೆ 1. ಹೌದಾ? ಈಗ ನೋಡಿ, ಇದು ಐಡಿಯಾ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಸೆಕೆಂಡ್ ಒನ್ ಬರೀಬಹುದು. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಸ್ವಲ್ಪ ಡಿಫರೆಂಟ್ ಇದೆ. ಐ ಸ್ಕ್ವೇರ್ ಪ್ಲಸ್ ಐ ಪವರ್ 4 ಪ್ಲಸ್ ಐ ಪವರ್ 6 ಅಂಡ್ so on ಅಪ್ ಟು 2n ಪ್ಲಸ್ 1 ಟರ್ಮ್ಸ್ ಅಂತ ಹೇಳಿದ್ದಾರೆ. ನೋಡಿ, ಕೇರ್ಫುಲ್ ಆಗಿ ಬರೀಬೇಕು. 2n ಪ್ಲಸ್ 1 ಟರ್ಮ್ಸ್ ಅಂತ ಹೇಳಿದ್ರೆ ಆಡ್ ಟರ್ಮ್ಸ್ ಅಂತ ಹೇಳಿ. ಹೌದಾ? ಅಂದ್ರೆ ಇದಕ್ಕೆ ಆನ್ಸರ್ ನೋಡಿ, ಐ ಸ್ಕ್ವೇರ್ ಅಂದ್ರೆ -1 ಬರೀಬಹುದು, ಐ ಪವರ್ 4 ಅಂದ್ರೆ 1, ಐ ಪವರ್ 6 ಅಂದ್ರೆ ಮತ್ತೆ -1 ಬರುತ್ತೆ. ಹೌದಾ? ನೆಕ್ಸ್ಟ್ ಏನಾದ್ರು ಇಲ್ಲಿಗ ಐ ಪವರ್ 8 ಇತ್ತು ಅಂದ್ರೆ ಅದು 1. ಅಂದ್ರೆ ನೋಡಿ, ಈ ತರ ಮಾಡ್ಕೊಂಡು ಹೋದ್ವಿ ಅಂದ್ರೆ ನೋಡಿ, ಫಸ್ಟ್ ಟರ್ಮಿಗೆ -1 ಇದೆ, ಈವನ್ ಟರ್ಮಿಗೆ 1 ಬರ್ತಿದೆ, ಆಡ್ ಟರ್ಮಿಗೆ -1 ಬರ್ತಿದೆ ತಾನೆ. ಹೌದಾ? ಹಾಗಾದ್ರೆ ಇದು ಆಡ್ ಟರ್ಮ್ ಅಂದ್ರೆ ಲಾಸ್ಟ್ ಟರ್ಮ್ ಏನಾಗುತ್ತೆ ಅಂದ್ರೆ -1 ಬರುತ್ತೆ. -1 ಪ್ಲಸ್ 1, -1 ಪ್ಲಸ್ 1 ಈ ತರ ಕ್ಯಾನ್ಸಲ್ ಆಗ್ತಾ ಬಂದು ಲಾಸ್ಟಿಗೆ -1 ಒಂದು ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಆನ್ಸರ್ ಫೋರ್ತ್ ಬರುತ್ತೆ. ಹೌದಾ? ಅಂದ್ರೆ ನೋಡಿ, ಈಗ ಇಲ್ಲಿ ಇದು ನೋಟ್ ಗೊತ್ತಿರಲಿ, ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ಐ ಸ್ಕ್ವೇರ್ ಪ್ಲಸ್ ಐ ಪವರ್ 4 ಪ್ಲಸ್ ಐ ಪವರ್ 6 ಅಪ್ ಟು ಆಡ್ ಟರ್ಮ್ಸ್ ಇತ್ತು ಅಂದ್ರೆ ಯಾವಾಗ್ಲೂ ಆನ್ಸರ್ -1. ಹೌದಾ? ಐ ಸ್ಕ್ವೇರ್ ಪ್ಲಸ್ ಐ ಪವರ್ 4 ಪ್ಲಸ್ ಐ ಪವರ್ 6 ಈ ತರ ಈವನ್ ಟರ್ಮ್ಸ್ ಇತ್ತು ಅಂದ್ರೆ ಆನ್ಸರ್ 0 ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ, ಇಲ್ಲಿ ಪವರ್ ನ ನೋಡ್ತಾ ಇಲ್ಲ ನಾವು, ಇಂಪಾರ್ಟೆಂಟ್ ನಂಬರ್ ಆಫ್ ಟರ್ಮ್ಸ್ ನ ನೋಡ್ತಾ ಇದ್ವಿ. ಹೌದಾ? ಅದಕ್ಕೆ ನೋಡಿ, ಪವರ್ ನೋಡ್ತಾ ಇಲ್ಲ, ನಂಬರ್ ಆಫ್ ಟರ್ಮ್ಸ್ ಇಂಪಾರ್ಟೆಂಟ್ ಅಲ್ಲಿ. ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್. ಹೌದಾ? ಅದಕ್ಕೆ ನಂಬರ್ ಆಫ್ ಟರ್ಮ್ಸ್ ಮೇಲೆ ನೋಡ್ಕೋಬೇಕು. ಇಫ್ ನಂಬರ್ ಆಫ್ ಟರ್ಮ್ಸ್ is odd, then its value is -1. If number of terms is even, then its value is 0. ಆಯ್ತಲ್ಲ? ಅದಕ್ಕೆ ಇದು ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಫೋರ್ತ್ ಒನ್, ಒನ್ ಪ್ಲಸ್ ಐ ಸ್ಕ್ವೇರ್ ಪ್ಲಸ್ ಐ ಪವರ್ 4 ಪ್ಲಸ್ ಐ ಪವರ್ 6 ಅಪ್ ಟು ಐ ಪವರ್ 2n. ಹೌದಾ? ನೋಡಿ, ಇದು ಡಿಫರೆಂಟ್ ಇದೆ. ಇದನ್ನ ಯಾವ ತರ ಮಾಡ್ಕೊಂತೀವಿ ಅಂತ ಗೊತ್ತಾಗಬೇಕು. 1 ಪ್ಲಸ್ ಐ ಸ್ಕ್ವೇರ್ ಪ್ಲಸ್ ಐ ಪವರ್ 4 ಪ್ಲಸ್ ಐ ಪವರ್ 6 ಅಪ್ ಟು ಐ ಪವರ್ 2n. ನೋಡಿ, ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಕೊಟ್ಟಿಲ್ಲ, ಪವರ್ ನ 2n ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಆಡ್ ಟರ್ಮ್ಸ್ ಇರುತ್ತಾ ಈವನ್ ಟರ್ಮ್ಸ್ ಇರುತ್ತಾ ಅಂತ ಹೇಳಿಲ್ಲ ಇಲ್ಲಿ. ಹೌದಾ? ಹಾಗಾದ್ರೆ ಇದು ಆಕ್ಚುಲಿ 1 -1, ಐ ಪವರ್ 4 ಅಂದ್ರೆ 1, ಐ ಪವರ್ 6 ಅಂದ್ರೆ -1 ಈ ತರ ಬರ್ತಾ ಹೋಗುತ್ತೆ. ಈ ಐ ಪವರ್ 2n ಇದೆ ಅಲ್ಲ, ಇದು +1 ಆದ್ರೂ ಆಗ್ಬೋದು ಅಥವಾ -1 ಆದ್ರೂ ಆಗ್ಬೋದು. ಹೌದಾ? ಇದು +1 ಆದ್ರೂ ಆಗ್ಬೋದು ಆರ್ -1. ಹೌದಾ? ಅಂದ್ರೆ ಇದು ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಇಲ್ಲಿ, ಅದಕ್ಕೆ ಅದ್ರ ವ್ಯಾಲ್ಯೂನ ಡಿಟರ್ಮೈನ್ ಮಾಡಕ್ ಬರಲ್ಲ ಇಲ್ಲಿ. ಆಯ್ತಲ್ಲ? ಇದೇನಾದ್ರು -1 ಆಗಿತ್ತು ಅಂದ್ರೆ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು 0 ಬರುತ್ತೆ. ಇದೇನಾದ್ರು +1 ಆಗಿತ್ತು ಅಂದ್ರೆ ಆನ್ಸರ್ 1 ಬರುತ್ತೆ. ಅಂದ್ರೆ ಇದಕ್ಕೆ ಆನ್ಸರ್ ಬಂದ್ರೆ 1 ಆರ್ 0 ಬರ್ತದೆ. ಆಯ್ತಲ್ಲ? ಅಂದ್ರೆ ಯಾವ್ದು ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ, ಅದಕ್ಕೆ ಕೆನಾಟ್ ಬಿ ಡಿಟರ್ಮೈನ್ಡ್ ಅಂತ ತಗೊಂತೀವಿ. ಅದಕ್ಕೆ ಫೋರ್ತ್ ಒನ್ ಬರುತ್ತೆ. ಹೌದಾ? ಅಂದ್ರೆ ಇದಕ್ಕೆ ವ್ಯಾಲ್ಯೂನ್ ಏನಂತ ಹೇಳ್ಬೋದು, ಕೆನಾಟ್ ಬಿ ಡಿಟರ್ಮೈನ್. ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್. ನೋಡಿ, ಈ ತರದ್ದು ಡೈರೆಕ್ಟ್ ಆಗಿ ಕೇಳ್ಬೋದು. ಕಾಂಪ್ಲೆಕ್ಸ್ ನಂಬರ್ನ ನಾವು ಯಾವಾಗಲೂ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತೀವಿ ಅಷ್ಟೇ. ಹೌದಾ? ಅದಕ್ಕೆ ನೋಡಿ,
1 minus I into 1 plus 2I into 1 minus 3I ಹೌದಾ is equal to ಅಷ್ಟೇ ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡ್ಕೋಬೇಕಷ್ಟೆ ಅದನ್ನ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಂಡಾಯ್ತು ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡ್ತೀವಿ ನೋಡಿ 1 ಇಂದ 1 plus 2I ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 1 plus 2I ಮೈನಸ್ ಐ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಮೈನಸ್ ಐ ಮೈನಸ್ 2I ಸ್ಕ್ವೇರ್ ಇಂಟು 1 ಮೈನಸ್ ಐ 3I ಹೌದಾ ನೋಡಿ ಐ ಸ್ಕ್ವೇರ್ ಅಂದ್ರೆ ಮೈನಸ್ 1 ಅಲ್ಲ 1 ಪ್ಲಸ್ 2I ಮೈನಸ್ ಐ ಅಂದ್ರೆ ಐ ಸ್ಕ್ವೇರ್ ಅಂದ್ರೆ ಮೈನಸ್ 1 ಮೈನಸ್ ಆಫ್ ಮೈನಸ್ ಪ್ಲಸ್ 2 ಇಂಟು 1 ಮೈನಸ್ 3I ಬಂತು 1 ಪ್ಲಸ್ 2 ಅಂದ್ರೆ 3 ಅಲ್ಲ 3 ಪ್ಲಸ್ ಐ ಇಂಟು 1 ಮೈನಸ್ 3I ಮತ್ತೆ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡೋದು 3 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 3 ಮೈನಸ್ 9I ಐ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಐ ಮೈನಸ್ 3 ಐ ಸ್ಕ್ವೇರ್ ಹೌದಾ ಅಂದ್ರೆ 3 ಮೈನಸ್ 8I ಐ ಸ್ಕ್ವಯರ್ ಅಂತ ಹೇಳಿದ್ರೆ ಮೈನಸ್ 1 ಮೈನಸ್ ಆಫ್ ಮೈನಸ್ ಪ್ಲಸ್ 3 ಬರ್ತದೆ ಹೌದಾ ಮೈನಸ್ ಆಫ್ ಮೈನಸ್ ಅಂದ್ರೆ ಪ್ಲಸ್ 3 ಅಂಡ್ ಆನ್ಸರ್ 3 ಪ್ಲಸ್ 3 ಅಂದ್ರೆ 6 ಮೈನಸ್ 8I ಬರುತ್ತೆ ಹೌದಾ ಒಂದು ಆಪ್ಷನ್ 3 ಬರುತ್ತೆ ಇದು ಈಸಿ ಇದೆ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೇ ನೆಕ್ಸ್ಟ್ ನೋಡಿ 6th ಒನ್ ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿದ್ದಾರೆ ನೋಡಿ ಇಂಪಾರ್ಟೆಂಟ್ ಗೊತ್ತಿರಬೇಕು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ನೋಟ್ ನೋಡ್ಕೊಳ್ಳಿ ನೋಟ್ if z is equal to x plus iy ಇತ್ತು ಅಂದ್ರೆ that implies ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ z ಅಂದ್ರೆ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತ ಬರಿತಾ ಇದ್ವಿ ನೆಕ್ಸ್ಟ್ ನೋಡಿ ಇನ್ನು ಏನೇನು ಗೊತ್ತಿರಲಿ ಅಂದ್ರೆ ಸೆಕೆಂಡ್ ಒನ್ ಮಾಡ್ಲಸ್ ಆಫ್ z1 ಇಂಟು z2 ಇತ್ತು ಅಂದ್ರೆ ಮಾಡ್ಲಸ್ ಆಫ್ z1 ಇಂಟು ಮಾಡ್ಲಸ್ ಆಫ್ z2 ಅಂತ ಬರಿಬಹುದು ಪ್ರಾಡಕ್ಟ್ ಅಥವಾ ಡಿವಿಷನ್ ಇದ್ರೂ ಬರಿಬಹುದು ಮಾಡ್ಲಸ್ ಆಫ್ z1 ಬೈ ಮಾಡ್ಲಸ್ ಆಫ್ z2 ಹೌದಾ ನೋಡಿ ಮಲ್ಟಿಪ್ಲಿಕೇಶನ್ ಇದ್ರೂ ಸ್ಪ್ಲಿಟ್ ಮಾಡ್ಬೋದು ಮತ್ತೆ ಡಿವಿಷನ್ ಇದ್ರೂ ಸ್ಪ್ಲಿಟ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ಮಾಡ್ಲಸ್ ಆಫ್ z1 ಹೋಲ್ ಪವರ್ n ಇತ್ತು ಅಂದ್ರೆ ಮಾಡ್ಲಸ್ ಆಫ್ z1 ಹೋಲ್ ಪವರ್ n ಅಂತ ಬರಿಬಹುದು ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ ಇವೆಲ್ಲ ವ್ಯಾಲ್ಯೂಸ್ ಇಂಪಾರ್ಟೆಂಟ್ ನಮಗೆ ಇದೆಲ್ಲ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಂತೀವಿ ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ ಏನ್ ಬರಿತೀವಿ ಅಂದ್ರೆ ಮಾಡ್ಲಸ್ ಆಫ್ z ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ z ಬಾರ್ ಅಂತ ಬರಿಬಹುದು ನೋಡಿ ಇದನ್ನು ಯೂಸ್ ಆಗುತ್ತೆ ಸಿಕ್ಸ್ತ್ ಒನ್ z ಇಂಟು z ಬಾರ್ ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ z ಹೋಲ್ ಸ್ಕ್ವೇರ್ ಅಂತ ಬರಿತೀವಿ ನೆಕ್ಸ್ಟ್ ಸೆವೆಂತ್ ಒನ್ ಮಾಡ್ಲಸ್ ಆಫ್ z1 ಪ್ಲಸ್ z2 ಹೋಲ್ ಸ್ಕ್ವೇರ್ ಅಂದ್ರೆ ಮಾಡ್ಲಸ್ ಆಫ್ z1 ಸ್ಕ್ವೇರ್ ಪ್ಲಸ್ ಮಾಡ್ಲಸ್ ಆಫ್ z2 ಸ್ಕ್ವೇರ್ ಪ್ಲಸ್ 2 ಇಂಟು ರಿಯಲ್ ಪಾರ್ಟ್ ಆಫ್ z1 ಇಂಟು z2 ಬಾರ್ ನೋಡಿ ಪ್ಲಸ್ ಇತ್ತು ಅಂದ್ರೆ ಇಲ್ಲಿ ಪ್ಲಸ್ ಬರುತ್ತೆ ಸೇಮ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತರ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಬರ್ಕೊಂತೀವಿ ತಾನೆ ಅದಕ್ಕೆ ಪ್ಲಸ್ ಇತ್ತು ಅಂದ್ರೆ ಪ್ಲಸ್ ಬರುತ್ತೆ ಅದೇ ನಮಗೆ ಏನಾದ್ರು ಇಲ್ಲಿ ಮೈನಸ್ ಇತ್ತು ಅನ್ಕೊಳ್ಳಿ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಮೈನಸ್ ಅಂದ್ರೆ ಮಾಡ್ಲಸ್ ಆಫ್ z1 ಸ್ಕ್ವೇರ್ ಪ್ಲಸ್ ಮಾಡ್ಲಸ್ ಆಫ್ z2 ಸ್ಕ್ವೇರ್ ಮೈನಸ್ 2 ಇಂಟು ರಿಯಲ್ ಪಾರ್ಟ್ ಆಫ್ z1 ಇಂಟು z2 ಬಾರ್ ಅಂತ ಬರೀಬಹುದು ಆಯ್ತಲ್ಲ ಈಗ ನೋಡಿ ಇಷ್ಟು ಇಂಪಾರ್ಟೆಂಟ್ ನಮಗೆ ಈ ನೋಟ್ ಗೊತ್ತಿರ್ಬೇಕು ಮಾಡ್ಲಸ್ ಆಫ್ z ಇಂದಿದು ಅದು ನೋಡಿ ನೆಕ್ಸ್ಟ್ ಸಿಕ್ಸ್ತ್ ಒನ್ ಈಸಿಯಾಗಿ ಹೇಗೆ ಬರ್ಕೊಂತೀವಿ ಅಂತೇಳಿ ಮಾಡ್ಲಸ್ ಆಫ್ z ಇಸ್ ಈಕ್ವಲ್ ಟು 3 plus I into 2 minus I divided by 1 plus I ಮತ್ತೆ ನೋಡಿ ಇದನ್ನ ಏನು ನಾವು a plus IB ಫಾರ್ಮ್ ಅಲ್ಲಿ ಬರಿಬೇಕು ಅಂತ ಏನು ಇಲ್ಲ ಡೈರೆಕ್ಟ್ ಮಾಡ್ಲಸ್ ಆಫ್ z ಅಂತ ಹೇಳಿದ್ರೆ ಎಲ್ಲಾ ಕಾಂಪ್ಲೆಕ್ಸ್ ನಂಬರ್ಗೂ ಮಾಡ್ಲಸ್ ಬರೆಯುದು ಅಂದ್ರೆ ಮಾಡ್ಲಸ್ ಆಫ್ 3 plus I ಮಾಡ್ಲಸ್ ಆಫ್ 2 minus I by ಮಾಡ್ಲಸ್ ಆಫ್ 1 plus I ಡೈರೆಕ್ಟ್ ಆಗಿ ಬರಿಬಹುದು ಗೊತ್ತಾಯ್ತಲ್ಲ ಇದು ಇದು ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರ್ಬೇಕು ಹೀಗಾದ್ರೆ ಮಾಡ್ಲಸ್ ಆಫ್ 3 ಪ್ಲಸ್ ಐ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1
ರೂಟ್ ಆಫ್ 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ ಮೈನಸ್ 1 ಸ್ಕ್ವೇರ್ ಅಂದ್ರೆ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಸ್ಕ್ವೇರ್ ಅಂದ್ರೆ 1 1 ಸ್ಕ್ವೇರ್ ಅಂದ್ರೆ 1 ಹೌದಂದ್ರೆ ಇದೇನು ಬರುತ್ತೆ ರೂಟ್ 10 ಇಂಟು ರೂಟ್ 5 ಬೈ ರೂಟ್ 2 ಅಥವಾ ಸ್ಕ್ವೇರ್ ರೂಟ್ ಆಫ್ 10 ಇಂಟು 5 ಬೈ 2 2 1s are 2 5s ಅಂದ್ರೆ ರೂಟ್ 25 ಆಗಿ ಆನ್ಸರ್ 5 ಬರುತ್ತೆ ಅಂದ್ರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ ನೋಡಿ ಎಲ್ಲದಕ್ಕೂ ಮಾಡ್ಲೆಸ್ ಬರ್ಕೊಂಡು ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಬೋದು ಆಯ್ತಲ್ಲ ನೆಕ್ಸ್ಟ್ ನೋಡಿ ಸೆವೆಂತ್ ಒನ್ ಸೇಮ್ ಟೈಪ್ ಇದೆ ಮಾಡ್ಲೆಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ z is equal to square root of 3 plus I plus root 3 plus I divided by 1 plus I into 1 plus root 3I ಹೌದಾ that implies modulus of z is equal to modulus of root 3 plus I divided by modulus of 1 plus I into modulus of 1 plus root 3I ಹೌದಾ modulus of root 3 plus I ಅಂದ್ರೆ square root of x square plus y square root 3 square ಅಂದ್ರೆ 3 1 square ಅಂದ್ರೆ 1 divided by square root of 1 plus 1 into root of 1 plus root 3 ಇದು ಮಾಡ್ಲಸ್ 1 ಸ್ಕ್ವೇರ್ ಅಂದ್ರೆ 1 ರೂಟ್ 3 ಸ್ಕ್ವೇರ್ ಅಂದ್ರೆ 3 ಅಂದ್ರೆ ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ ರೂಟ್ 4 ಬೈ ರೂಟ್ 2 ಇಂಟು ರೂಟ್ 4 ಕ್ಯಾನ್ಸಲ್ ಅಂದ್ರೆ ಇದು 1 ಬೈ ರೂಟ್ 2 ಬರುತ್ತೆ ಇದಕ್ಕೀಗ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ರೂಟ್ 2 ಮಾಡಿದೆ ಅಂದ್ರೆ ರೂಟ್ 2 ಬೈ 2 ಅಂತ ಅದು ಬರಿಬಹುದು ಅಥವಾ 1 ಬೈ ರೂಟ್ 2 ಅದು ಬರಿಬಹುದು ನೋಡಿ ಇಲ್ಲಿ 1 ಬೈ ರೂಟ್ 2 ಕೊಟ್ಟಿದ್ದಾರೆ ಅಷ್ಟೇ ನೋಡಿ ಒಂದೊಂದ್ಸಲ ಆನ್ಸರ್ನ ರೂಟ್ 2 ಬೈ 2 ಅಂತಾನು ಕೊಡ್ಬೋದು ಆಯ್ತಲ್ಲ ಜಸ್ಟ್ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮಾಡ್ಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಾಡ್ಕೊಂಡ್ರೆ ಅದು ಹೌದಾ ನೆಕ್ಸ್ಟ್ ನೋಡಿ ಇದನ್ನು ಅಷ್ಟೇ ಏಟ್ ಒನ್ ಮಾಡ್ಲಸ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೌದಾ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳೋದು ಇನ್ನು ನೋಡಿ ಇಷ್ಟನ್ನ ಎಕ್ಸ್ ಅನ್ಕೋಬೇಕು ಇದನ್ನ ವೈ ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ರೂಟ್ ಆಫ್ ಏನ್ ಬರ್ತದೆ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಕಾಸ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಆಸ್ ಇಟ್ ಇಸ್ ಹೌದಾ ನೋಡಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಅಲ್ಲ ಅಂದ್ರೆ 1 ಪ್ಲಸ್ 2 ಕಾಸ್ ಥೀಟಾ ಆಗುತ್ತೆ 1 ಪ್ಲಸ್ 1 ಅಂದ್ರೆ 2 ಪ್ಲಸ್ 2 ಕಾಸ್ ಥೀಟಾ ಹೌದಾ 2 ಏನಾದ್ರು ಕಾಮನ್ ತಗೊಂಡ್ವಿ ಅಂದ್ರೆ 1 ಪ್ಲಸ್ ಕಾಸ್ ಥೀಟಾ ಬಂತು ಹೌದಾ ನೆಕ್ಸ್ಟ್ ನೋಡಿ 1 ಪ್ಲಸ್ ಇತ್ತು ಅಂದ್ರೆ ಕಾಸ್ ನ ಇನ್ ಟರ್ಮ್ಸ್ ಆಫ್ ಯಾವಾಗಲೂ ಕಾಸ್ ಬರಿತಾ ಇದ್ವಿ ಅಂದ್ರೆ 1 ಪ್ಲಸ್ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಮೈನಸ್ 1 ಬರಿಬೋದಲ್ಲ ನೋಡಿ ಇಂಪಾರ್ಟೆಂಟ್ ನಮಗೆ ಹಾಫ್ ಆಂಗಲ್ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರಬೇಕು ಕಾಸ್ ಥೀಟಾ ಅಂದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಥವಾ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಅಥವಾ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬೈ 2 ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬೈ 2 ಹೌದಾ ನೋಡಿ ಇದು ಫಾರ್ಮುಲಾ ನಮಗೆ ಗೊತ್ತಿರೋದು ಅದನ್ನೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇಲ್ಲಿಗ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗ್ಬಿಟ್ಟು ಸ್ಕ್ವೇರ್ ರೂಟ್ ಆಫ್ 2 2 4 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂದ್ರೆ ರೂಟ್ 4 ಅಂದ್ರೆ 2 ಆಗುತ್ತೆ ರೂಟ್ 2 ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು ಕಾಸ್ ಥೀಟಾ ಬೈ 2 ಅಥವಾ ಒಂದೊಂದ್ಸಲ ಇದಕ್ಕೆ 2 ಮಾಡ್ ಕಾಸ್ ಥೀಟಾ ಬೈ 2 ಅಂತಾನು ಕೊಡ್ಬೋದು ಎರಡು ಒಂದೇ ಅದು ಆನ್ಸರ್ ನೋಡಿ 2 ಕಾಸ್ ಥೀಟಾ ಬೈ 2 ಅಂದ್ರೆ ಫೋರ್ತ್ ಒಂದು ಬರುತ್ತೆ ಹೌದಾ
ನೆಕ್ಸ್ಟ್ ನೋಡಿ ಇದ್ರದ್ದು ರೆಸಿಪ್ರೋಕಲ್ ಮಾಡ್ಕೊಂಡು ಮಾಡ್ಲಸ್ ಕೇಳಿದಾರೆ ಅಷ್ಟೇ, ಡೈರೆಕ್ಟ್ ಆಗಿ ಬರಿಬಹುದು 9th ಅನ್ನು. ಇಫ್ ಥೀಟಾ ಇಸ್ ರಿಯಲ್ ದೆನ್ ದ ಮಾಡ್ಲಸ್ ಆಫ್ ಅಂತ ಹೇಳಿದ್ದಾರೆ. ಅಂದ್ರೆ z is equal to 1/1 plus cos theta plus i sin theta ಇತ್ತು ಅಂದ್ರೆ ಹೌದಾ, ಇದ್ರದ್ದು ಮಾಡ್ಲಸ್ ನ ಏನ್ ಬರೀತೀವಿ, ಮಾಡ್ಲಸ್ ಆಫ್ z is equal to ಮಾಡ್ಲಸ್ ಆಫ್ 1 plus cos theta plus i sin theta ಹೌದಾ. ನೋಡಿ ಮಾಡ್ಲಸ್ ಆಫ್ 1 ಅಂದ್ರೆ 1 ಅಲ್ಲ, ಈ ಜಸ್ಟ್ ಇದ್ರ ಮಾಡ್ಲಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಹೌದಾ. ನೋಡಿ ಜಸ್ಟ್ ನಾವು 1 plus cos theta plus i sin theta ಅದು ಮಾಡ್ಲಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಲ್ಲ ಹೌದಾ, ಅಲ್ಲಿ ಏನ್ ಬಂದಿತ್ತು ಅಂದ್ರೆ 2 into mod cos theta by 2 ಬಂತು ಹೌದಾ. ಡೈರೆಕ್ಟ್ ಆಗಿ ಇಲ್ಲಿ ಮಾಡ್ಕೊಂಡ್ವಲ್ಲ ಅದನ್ನ ಯೂಸ್ ಮಾಡಿದ್ವಿ ಅಷ್ಟೇ. ಅಂದ್ರೆ 1/2 ಆಸ್ ಇಟ್ ಇಸ್ 1 by cos ಅಂದ್ರೆ secant theta by 2 ಹೌದಾ, ಅಥವಾ ಹಾಫ್ ಇಂಟು ಮಾಡ್ಲಸ್ ಆಫ್ secant theta by 2 ಬರೀಬಹುದು ಹೌದಾ. ನನ್ನ ಆನ್ಸರ್ ಫಸ್ಟ್ ಒಂದು ಬರುತ್ತೆ, ಗೊತ್ತಾಯ್ತಲ್ಲ ಇದು. ನೆಕ್ಸ್ಟ್ ನೋಡಿ 10th ಒಂದು, ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿದ್ರೆ ರಿಪ್ಲೇಸ್ i by ಮೈನಸ್ ಐ ಮಾಡ್ಕೊಂಡ್ವಿ ಅಂದ್ರೆ ಕಾಂಜುಗೇಟ್ ಬರುತ್ತೆ ಅಷ್ಟೇ ಹೌದಾ. ಅದಕ್ಕೆ ನಮಗೆ ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು ನೋಟು. ಇಫ್ z is equal to x plus iy ಆಯ್ತು ಅಂದ್ರೆ ದೆನ್ z ಬಾರ್ is equal to x minus iy ಹೌದಾ. ಅಂದ್ರೆ ರಿಪ್ಲೇಸ್ i by ಮೈನಸ್ ಐ ಬರಿತೀವಿ ಹೌದಾ. ನೋಡಿ ಇನ್ನು ಕಾಂಜುಗೇಟ್ ಇಂದ ಏನೇನು ಗೊತ್ತಿರಲಿ ಅಂದ್ರೆ ಸೆಕೆಂಡ್ ಒನ್ z1 plus z2 ಹೋಲ್ ಬಾರ್ ಇತ್ತು ಅಂದ್ರೆ z1 ಬಾರ್ ಪ್ಲಸ್ z2 ಬಾರ್ ಬರಿಬಹುದು. ಎಡಿಷನ್ ಇದ್ರೂ ಕಾಂಜುಗೇಟ್ ನ ಈ ತರ ಸ್ಪ್ಲಿಟ್ ಮಾಡಬಹುದು. z1 ಮೈನಸ್ z2 ಹೋಲ್ ಬಾರ್ ಇತ್ತು ಅಂದ್ರೆ z1 ಬಾರ್ ಮೈನಸ್ z2 ಬಾರ್ ಅಂತ ಬರಿಬಹುದು ಹೌದಾ. ನೆಕ್ಸ್ಟ್ ನೋಡಿ ಇದೇ ತರ ಫೋರ್ತ್ ಒನ್ ಮಲ್ಟಿಪ್ಲಿಕೇಶನ್ ಇದ್ರೂ ಬರಿಬಹುದು. z1 ಇಂಟು z2 ಬಾರ್ ಅಂದ್ರೆ z1 ಬಾರ್ ಇಂಟು z2 ಬಾರ್. ಫಿಫ್ತ್ ಒನ್ z1 ಬೈ z2 ಹೋಲ್ ಬಾರ್ ಇತ್ತು ಅಂದ್ರೆ z1 ಬಾರ್ ಬೈ z2 ಬಾರ್ ಆಯ್ತಲ್ಲ. ನೋಡಿ ಅಂದ್ರೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಯಾವುದೇ ಇದ್ರೂ ಕಾಂಜುಗೇಟ್ ನ ಡೈರೆಕ್ಟ್ ಆಗಿ ಸ್ಪ್ಲಿಟ್ ಮಾಡಬಹುದು ಆಯ್ತಲ್ಲ. ನೋಡಿ ಇನ್ನೂ ಯಾವ ರಿಸಲ್ಟ್ ಗೊತ್ತಿರಲಿ ಅಂತ ಹೇಳಿದ್ರೆ ಸಿಕ್ಸ್ತ್ ಒನ್ ಇಫ್ z is equal to z bar ಇತ್ತು ಅಂದ್ರೆ ದಟ್ ಇಂಪ್ಲೈಸ್ ದೆನ್ z is ಪ್ಯೂರ್ಲಿ ರಿಯಲ್ ಅಂತ ಹೇಳ್ತೀವಿ. ನೋಡಿ ಪ್ಯೂರ್ಲಿ ರಿಯಲ್ ಅಂತ ಹೇಳಿದಾರೆ ಅಂದ್ರೆ ಇದು ಮೀನಿಂಗ್ ಇಷ್ಟೇ, ಇಮ್ಯಾಜಿನರಿ ಪಾರ್ಟ್ ಆಫ್ z ಈಕ್ವಲ್ ಟು 0 ಅಂತ ಹೇಳಿ ಹೌದಾ, ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ನೋಡಿ ಸೇಮ್ ಟೈಪ್ ಸೆವೆಂತ್ ಒನ್ ಇಫ್ z is equal to ಮೈನಸ್ z ಬಾರ್ ಇತ್ತು ಅಂದ್ರೆ ದೆನ್ z is ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಹೇಳ್ತೀವಿ. ದಟ್ ಇಂಪ್ಲೈಸ್ ರಿಯಲ್ ಪಾರ್ಟ್ ಆಫ್ z ಏನಾಗ್ಬಿಡುತ್ತೆ ಅಂದ್ರೆ 0 ಹೌದಾ. ನೋಡಿ ಇವೆಲ್ಲ ರಿಸಲ್ಟ್ಸ್ ಗೊತ್ತಿರಲಿ, ಒಂದ್ಸಲ ಡೈರೆಕ್ಟ್ ಆಗಿ ಕಾಂಪಿಟೇಟಿವ್ ರಿಸಲ್ಟ್ಸ್ ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು ಆಯ್ತಲ್ಲ. ನೆಕ್ಸ್ಟ್ ನೋಡಿ ಇದಲ್ಲೇ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಇದು ಇಂಪಾರ್ಟೆಂಟ್, ಇದನ್ನು ಗೊತ್ತಿರಲಿ. ರಿಯಲ್ ಪಾರ್ಟ್ ಆಫ್ z is equal to ರಿಯಲ್ ಪಾರ್ಟ್ ಆಫ್ z ಬಾರ್ ಆಗಿರುತ್ತೆ. ಅಂದ್ರೆ ಕಾಂಜುಗೇಟ್ ಬರ್ಕೊಂಡ್ವಿ ಅಂದ್ರೆ ರಿಯಲ್ ಪಾರ್ಟ್ ಏನು ಚೇಂಜ್ ಆಗಲ್ಲ ಅಂತ ಹೇಳಿ ಹೌದಾ. ಅದಕ್ಕೆ ರಿಯಲ್ ಪಾರ್ಟ್ ಆಫ್ z is equal to ರಿಯಲ್ ಪಾರ್ಟ್ ಆಫ್ z ಬಾರ್ ಅಂತ ಬರಿತೀವಿ ಅಷ್ಟೇ ಹೌದಾ. ಇದು ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದನ್ನು ಗೊತ್ತಿರಬೇಕು. ನೋಡಿ ಇಷ್ಟನ್ನು ಯೂಸ್ ಮಾಡ್ಕೊಂತೀವಿ ಎಷ್ಟೊಂದು ಕಡೆ. ನೆಕ್ಸ್ಟ್ ಒಂದು ನೋಡಿ 10th ಒಂದು the conjugate of z is equal to
1 ಪ್ಲಸ್ 2i ಇಂಟು 2 ಮೈನಸ್ 3i ಹೌದಾ? ಡೈರೆಕ್ಟ್ ಆಗಿ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ನೋಡಿ ಮಲ್ಟಿಪ್ಲೈ ಮಾಡ್ಕೊಂಡ್ಮೇಲೆ ರಿಪ್ಲೇಸ್ ಐ ಬೈ ಮೈನಸ್ ಐ ಮಾಡ್ಕೊಂಡ್ರೆ ಆಯ್ತು. ಅಂದ್ರೆ ಈಗ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನ್ ಬರುತ್ತೆ ಅಂದ್ರೆ 1 2 2 ಮೈನಸ್ 3i, 2 2 4i ಮೈನಸ್ 3 2 6i ಸ್ಕ್ವೇರ್ ಅಂದ್ರೆ ಮೈನಸ್ 3i ಪ್ಲಸ್ 4i ಅಂದ್ರೆ ಐ ಅಲ್ಲ, 2 ಪ್ಲಸ್ ಐ ಆಯ್ತು. ಐ ಸ್ಕ್ವೇರ್ ಅಂದ್ರೆ ಮೈನಸ್ 1, ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ 6 ಪ್ಲಸ್ 2 ಅಂದ್ರೆ 8 ಪ್ಲಸ್ ಐ ಬರ್ತಾ ಇದೆ. ಇದೇನಾಯ್ತು ನಮಗಿದು ಝೆಡ್ ಆಯ್ತು. ನಮಗೆ ಅಲ್ಲಿ ಕೇಳಿರೋದು ಕಾಂಜುಗೇಟ್ ಅಲ್ಲ, ದಟ್ ಇಂಪ್ಲೈಸ್ ಝೆಡ್ ಬಾರ್ ಇಸ್ ಈಕ್ವಲ್ ಟು ರಿಪ್ಲೇಸ್ ಐ ಬೈ ಮೈನಸ್ ಐ ಅಂದ್ರೆ 8 ಮೈನಸ್ ಐ ಬರುತ್ತೆ, ಅಂದ್ರೆ 4th ಒನ್ ಬರುತ್ತೆ ಅಷ್ಟೇ. ಇದು ನೋಡಿ, ಇದು ಐಡಿಯಾ ಗೊತ್ತಿರಲಿ, ಈಸಿ ಇದೆ. ನೆಕ್ಸ್ಟ್ 11th ಅನ್ನು ಮಾಡ್ಕೋಬಹುದು. ದ ಕಾಂಜುಗೇಟ್ ಆಫ್ ಅಂತ ಹೇಳಿದ್ದಾರೆ. ನೋಡಿ ಯಾವಾಗ್ಲೂ ಡಿವಿಷನ್ ಇತ್ತು ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಯಾವ ತರ ಮಾಡ್ಕೊಂತೀವಿ ಅಂದ್ರೆ ಡಿನಾಮಿನೇಟರ್ ಇಂದು ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಮಾಡ್ಬೇಕು. ಅಂದ್ರೆ ಡಿನಾಮಿನೇಟರ್ ಇನ್ ಕಾಂಜುಗೇಟ್ ಏನ್ ಬರುತ್ತೆ ಅಲ್ಲಿ 1 ಮೈನಸ್ 2 ಆಯ್ತಾನೆ, ಯಾಕೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 1 ಮೈನಸ್ 2i ಮಾಡ್ತಾ ಇದ್ವಿ ಹೌದಾ? ನೋಡಿ ಇಲ್ಲಿ ಡಿನಾಮಿನೇಟರ್ ಏನಾಗುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ತರ ಇದೆ, ಅದಕ್ಕೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 2i ಹೋಲ್ ಸ್ಕ್ವೇರ್ ಅಲ್ಲ. ನ್ಯೂಮರೇಟರ್ ನ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಏನ್ ಬರುತ್ತೆ 2 1s are 2 ಮೈನಸ್ 2 2s are 4i ಪ್ಲಸ್ 3i ಮೈನಸ್ 6i ಸ್ಕ್ವೇರ್ ಅಂದ್ರೆ ಇದು 2 ಮೈನಸ್ ಐ ಅಲ್ಲ, ಮೈನಸ್ 4i ಪ್ಲಸ್ 3i ಅಂದ್ರೆ ಮೈನಸ್ ಐ ಸ್ಕ್ವೇರ್ ಅಂದ್ರೆ ಮೈನಸ್ 1, ಮೈನಸ್ ಆಫ್ ಮೈನಸ್ ಪ್ಲಸ್ 6 ಡಿವೈಡೆಡ್ ಬೈ 1, ಐ ಸ್ಕ್ವೇರ್ ಅಂದ್ರೆ ಮೈನಸ್ 1, 2 ಸ್ಕ್ವೇರ್ ಅಂದ್ರೆ 4 ಅಂದ್ರೆ ಮೈನಸ್ ಆಫ್ ಮೈನಸ್ ಪ್ಲಸ್ 4 ಆಯ್ತು ಹೌದಾ? ಅಂದ್ರೆ ಈಗ ಏನ್ ಬರೀಬಹುದು ನಾವಿಲ್ಲಿ 6 ಪ್ಲಸ್ 2 ಅಂದ್ರೆ 8 ಆಗತ್ತಲ್ಲ. ಝೆಡ್ ಇಸ್ ಈಕ್ವಲ್ ಟು 8 ಮೈನಸ್ ಐ ಬೈ 5. ಕಾಂಜುಗೇಟ್ ಅಂದ್ರೆ ರಿಪ್ಲೇಸ್ ಐ ಬೈ ಮೈನಸ್ ಐ ಅಂದ್ರೆ 8 ಪ್ಲಸ್ ಐ ಬೈ 5 ಬರುತ್ತೆ, ಅಂದ್ರೆ ಆಪ್ಷನ್ 1 ಬರುತ್ತೆ ಹೌದಾ? ನೋಡಿ ಕಾಂಜುಗೇಟ್ ನ ಡೈರೆಕ್ಟ್ ಆಗಿ ಕೇಳ್ಬೋದು. ಅದಕ್ಕೆ ನೋಡಿ ಡಿವಿಷನ್ ಏನಾದ್ರೂ ಇತ್ತು ಅಂದ್ರೆ ಯಾವಾಗ್ಲೂ ಮಲ್ಟಿಪ್ಲೈ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಹೌದಾ ಬೈ ಕಾಂಜುಗೇಟ್ ಆಫ್ ಡಿನಾಮಿನೇಟರ್ ಮಾಡ್ಕೊಂತೀವಿ ಅಷ್ಟೇ ಹೌದಾ? ಅಂದ್ರೆ ಡಿನಾಮಿನೇಟರ್ ಏನಿರುತ್ತೆ ಅದ್ರ ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು ಆಯ್ತಲ್ಲ. ನೆಕ್ಸ್ಟ್ ನೋಡಿ 12th ನೋಡಿ, ಈ ತರದ್ ಇಂಪಾರ್ಟೆಂಟ್ ಇದು ಗೊತ್ತಿರ್ಲಿ. 12th ಎಷ್ಟೊಂದ್ಸಲ ಕೇಳಿದ್ದಾರೆ. ಇಫ್ 1 ಪ್ಲಸ್ ಐ ಬೈ 1 ಮೈನಸ್ ಐ ಹೋಲ್ ಪವರ್ ಎಕ್ಸ್ ಇಸ್ ಈಕ್ವಲ್ ಟು 1, 1 ಪ್ಲಸ್ ಐ ಬೈ 1 ಮೈನಸ್ ಐ ಹೋಲ್ ಪವರ್ ಎಕ್ಸ್ ಇಸ್ ಈಕ್ವಲ್ ಟು 1 ಹೌದಾ? ದೆನ್ ಅಂತ ಹೇಳಿದ್ದಾರೆ. ನೋಡಿ ಇದನ್ನ ಐಡಿಯಾ ಗೊತ್ತಿರಲಿ ಏನ್ ಮಾಡ್ಕೊಂತೀವಿ ಅಂತ ಹೇಳಿ. 1 ಪ್ಲಸ್ ಐ ಬೈ 1 ಮೈನಸ್ ಐ ನ ಸಿಂಪ್ಲಿಫೈ ಮಾಡ್ಕೋಬೇಕು. ನೋಡಿ ಆಕ್ಚುಲಿ ನೋಡಿ ನಾವು 1 ಪ್ಲಸ್ ಐ ಬೈ 1 ಮೈನಸ್ ಐ ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 1 ಪ್ಲಸ್ ಐ ಮಾಡ್ತೀವಿ. ಅವಾಗ ನ್ಯೂಮರೇಟರ್ ಏನಾಗುತ್ತೆ ಅಂದ್ರೆ 1 ಪ್ಲಸ್ ಐ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ತರ ಇದೆ ತಾನೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನ ಯೂಸ್ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರೀಬಹುದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನ ಯೂಸ್ ಮಾಡಿದ್ವಿ ಅಂದ್ರೆ ಹೌದಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಡಿವೈಡೆಡ್ ಬೈ 1 ಪ್ಲಸ್ ಐ ಸ್ಕ್ವೇರ್ ಅಂತ ಹೇಳಿದ್ರೆ ಮೈನಸ್ ಆಫ್ ಮೈನಸ್ ಪ್ಲಸ್ 1 ಆಗ್ಬಿಡುತ್ತೆ. ಅಂದ್ರೆ ಇದು 1 ಮೈನಸ್ 1 ಸಾರಿ ಪ್ಲಸ್ 2i ಅಲ್ಲ, ಪ್ಲಸ್ 2i ಡಿವೈಡೆಡ್ ಬೈ 1 ಪ್ಲಸ್ 1 ಅಂದ್ರೆ 2 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗ್ಬಿಟ್ಟು 2i ಬೈ 2 2 2 ಕ್ಯಾನ್ಸಲ್ ಆಗಿ ಐ ಬರ್ತಾ ಇದೆ ಹೌದಾ?
ನೋಡಿ ಹಾಗಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಇದು ನೋಟ್ ಡೈರೆಕ್ಟ್ ಆಗಿ ಗೊತ್ತಿರಲಿ ಯಾವ ತರ ಬರುತ್ತೆ ಅಂತೇಳಿ ಈಸಿ ಇದೆ ನೆನ್ಪಿಟ್ಕೊಳೋದಕ್ಕೆ. ಇದನ್ನ ಎಷ್ಟೊಂದ್ ಕಡೆ ಯೂಸ್ ಮಾಡ್ತೀವಿ. 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ, ಅದೇ ತರ 1 ಮೈನಸ್ ಐ ಡಿವೈಡೆಡ್ ಬೈ 1 ಪ್ಲಸ್ ಐ. ನೋಡಿ ನ್ಯೂಮರೇಟರ್ದು ಸೈನ್ ನೋಡ್ಕೋಬೇಕು. ನ್ಯೂಮರೇಟರ್ ಅಲ್ಲಿ ಸೈನ್ ಪ್ಲಸ್ ಇದೆ ಅಲ್ಲ, ಅದಕ್ಕೆ ಇದಕ್ಕೆ ಪ್ಲಸ್ ಐ ಬರುತ್ತೆ. ನ್ಯೂಮರೇಟರ್ ಅಲ್ಲಿ ಮೈನಸ್ ಇದೆ, ಅದಕ್ಕೆ ಇದಕ್ಕೆ ಮೈನಸ್ ಐ ಬರುತ್ತೆ. ನೋಡಿ ಇದು ರಿಸಲ್ಟ್ ನ ನೆನ್ಪಿಟ್ಕೊಂಡಿರಿ, ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ ಇದು. ಆಯ್ತಲ್ಲ, ಈಗ ನೋಡಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ನ್ಯೂಮರೇಟರ್ದು ಸೈನ್ ನೋಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಷ್ಟೇ. ಆಯ್ತಲ್ಲ, ಇಲ್ಲಿ ನೋಡಿ ಈಗ ಈ ಪ್ರಾಬ್ಲಮ್ ಯಾವ ತರ ಮಾಡ್ಕೊಂತೀವಿ ಅಂತೇಳಿ 12th ಅನ್ನು ಏನ್ ಕೊಟ್ಟಿರೋದು 1 ಪ್ಲಸ್ ಐ ಬೈ 1 ಮೈನಸ್ ಐ ಹೋಲ್ ಪವರ್ ಎಕ್ಸ್ ಇಸ್ ಈಕ್ವಲ್ ಟು 1. ನೋಡಿ 1 ಪ್ಲಸ್ ಐ ಬೈ 1 ಮೈನಸ್ ಐ ಅಂದ್ರೆ ಐ ಅಲ್ಲ, ಅಂದ್ರೆ ಐ ಪವರ್ ಎಕ್ಸ್ ಇಸ್ ಈಕ್ವಲ್ ಟು 1. ಹೌದಾ, 1 ನಾವು ಆಕ್ಚುಲಿ ಐ ಪವರ್ 4n ಅಂತ ಬರೀಬಹುದು. ಹಾಗಾದ್ರೆ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 4n ವೇರ್ n ಬಿಲಾಂಗ್ಸ್ ಟು z ಆಗುತ್ತೆ. ಯಾಕಂದ್ರೆ ಐ ಪವರ್ ಮಲ್ಟಿಪಲ್ ಆಫ್ 4 ಇತ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ 1 ಅಂತ ಬರೀಬಹುದು. ಆಯ್ತಲ್ಲ, ಮಲ್ಟಿಪಲ್ ಆಫ್ 4 ಇತ್ತು ಅಂದ್ರೆ ಡೈರೆಕ್ಟ್ ಆಗಿ 1 ಅಂತ ಬರೀಬಹುದು. ಹೌದಾ, ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 4n ವೇರ್ n ಬಿಲಾಂಗ್ಸ್ ಟು ಇಂಟೀಜರ್ ಅಥವಾ ಪಾಸಿಟಿವ್ ಇಂಟೀಜರ್ ಆರ್ ಎನಿ ಇಂಟೀಜರ್ ಬರೀಬಹುದು. ಅಂದ್ರೆ ಆನ್ಸರ್ ಫಸ್ಟ್ ಒನ್ ಬರುತ್ತೆ ಅಷ್ಟೇ. ಆಯ್ತಲ್ಲ, ನೆಕ್ಸ್ಟ್ ನೋಡಿ 13. If z is equal to x minus iy and z power 1 by 3 is equal to p plus iq, then x by p plus y by q divided by p square plus q square is equal to. ನೋಡಿ ಫಸ್ಟ್ ಇದನ್ನೇ ಈಸಿ ಇದೆ. ಇಲ್ಲಿ ಏನ್ ಗೊತ್ತಾಗಬೇಕು ಅಂದ್ರೆ ನಮ್ಗೆ ಇಲ್ಲಿ ಎಕ್ಸ್ ಬೈ ಬಿ ಪ್ಲಸ್ ವೈ ಬೈ ಕ್ಯೂ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. ಆಯ್ತಲ್ಲ, ಅದಕ್ಕೆ ನೋಡಿ ಇಲ್ಲಿ ಏನ್ ಕೊಟ್ಟಿರೋದು ನಮಗೆ, ಇಲ್ಲಿ ಗಿವನ್ z ಪವರ್ 1 by 3 is equal to p plus iq. ಹೌದಾ, ಇದನ್ನ ಕ್ಯೂಬ್ ಆನ್ ಬೋತ್ ಸೈಡ್ ಮಾಡ್ಕೊಂತೀವಿ. ಅವಾಗ ಇಲ್ಲಿ ಏನ್ ಬರೀಬಹುದು, z ಪವರ್ 1 by 3 ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು p ಪ್ಲಸ್ ಐ ಕ್ಯೂಬ್ ಹೋಲ್ ಕ್ಯೂಬ್ ಬರೀಬೋದಲ್ಲ. ಇಲ್ಲಿ ಏನ್ ಮಾಡ್ಕೊಂತ ಇದೀವಿ ಅಂದ್ರೆ ಕ್ಯೂಬ್ ಆನ್ ಬೋತ್ ಸೈಡ್ ಮಾಡ್ತಾ ಇದೀವಿ ಅಷ್ಟೇ. ಹೌದಾ, ನೆಕ್ಸ್ಟ್ ನೋಡಿ 3 ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ z ಬರುತ್ತೆ. p ಪ್ಲಸ್ ಐ ಕ್ಯೂಬ್ ಹೋಲ್ ಕ್ಯೂಬ್ ಅಂದ್ರೆ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ, a ಪ್ಲಸ್ ಬಿ ಹೋಲ್ ಕ್ಯೂಬ್. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ. ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಏನ್ ಬರ್ಕೊಂತೀವಿ ಅಂದ್ರೆ p ಕ್ಯೂಬ್ ಪ್ಲಸ್ ಐ ಕ್ಯೂಬ್ ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು p ಇಂಟು ಐ ಕ್ಯೂಬ್ ಇಂಟು p ಪ್ಲಸ್ ಐ ಕ್ಯೂಬ್. ಹೌದಾ, z ಅಂತ ಹೇಳಿದ್ರೆ ಏನ್ ಕೊಟ್ಟಿರೋದು ಎಕ್ಸ್ ಮೈನಸ್ ಐ ವೈ. ನೋಡಿ ಎಲ್ ಎಚ್ ಎಸ್ ಯಾವ ತರ ಇರುತ್ತಲ್ಲ ಅದೇ ತರ ಆರ್ ಎಚ್ ಎಸ್ ಮಾಡ್ಕೋಬೇಕು ನಾವು. ಆಯ್ತಾ, ಎಲ್ ಎಚ್ ಎಸ್ ಯಾವ ತರ ಇರುತ್ತಲ್ಲ ಅದೇ ತರ ಆರ್ ಎಚ್ ಎಸ್ ಮಾಡ್ಕೊಂಡ್ವಿ ಅಂದ್ರೆ ಈಸಿ ಆಗ್ಬಿಡುತ್ತೆ. ಅವ್ರು ನೋಡಿ ಇಲ್ಲಿ ಹೇಗೆ ಮಾಡ್ಕೊಂತೀವಿ ಅಂತ ಹೇಳಿ, ಪಿ ಕ್ಯೂಬ್ ಐ ಕ್ಯೂಬ್ ಅಂದ್ರೆ ವ್ಯಾಲ್ಯೂ ಮೈನಸ್ ಐ ಗೊತ್ತಿದೆ ಅಲ್ಲ, ಅದಕ್ಕೆ ಮೈನಸ್ ಐ ಕ್ಯೂ ಕ್ಯೂಬ್ ಪ್ಲಸ್ ಇದು ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಏನ್ ಬರುತ್ತೆ 3i ಇಂಟು ಪಿ ಸ್ಕ್ವೇರ್ ಕ್ಯೂಬ್ ಆಯ್ತು ಪ್ಲಸ್ 3p ಐ ಕ್ಯೂ ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 3p ಐ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಬರುತ್ತೆ. ಹೌದಾ, ದಟ್ ಇಂಪ್ಲೈಸ್ ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು ಪಿ ಕ್ಯೂಬ್ ಮೈನಸ್ ಐ ಇಂಟು ಕ್ಯೂ ಕ್ಯೂಬ್ ಆಸ್ ಇಟ್ ಈಸ್ ಪ್ಲಸ್ 3i ಪಿ ಸ್ಕ್ವೇರ್ ಕ್ಯೂಬ್ ಬರ್ಕೊಂಡಿದ್ವಿ. ಇದನ್ನ ಐ ಸ್ಕ್ವೇರ್ ಮೈನಸ್ ಅಂತ ಅದಕ್ಕೆ ಮೈನಸ್ 3p
ಕ್ಯೂ ಸ್ಕ್ವೇರ್ ಬರುತ್ತೆ ಹೌದಾ. ಈ ನೋಡಿ ನೆಕ್ಸ್ಟ್ ಮೈನಸ್ ಐ ವೈ ಇದೆ ತಾನೆ, ಅದಕ್ಕೆ ಇಲ್ಲಿ ಮೈನಸ್ ಐನ ಕಾಮನ್ ತಗೊಂಡೆ ಅಂದ್ರೆ ಕ್ಯೂ ಕ್ಯೂಬ್ ಮೈನಸ್ 3 ಪಿ ಸ್ಕ್ವೇರ್ ಕ್ಯೂ ಆಗುತ್ತೆ ಹೌದಾ. ಇದು ಆಸ್ ಇಟ್ ಇಸ್ ಮೈನಸ್ 3p ಕ್ಯೂ ಸ್ಕ್ವೇರ್. ದಟ್ ಇಂಪ್ಲೈಸ್ x minus iy is equal to p cube minus 3p q square minus I into q cube minus 3p square q ಹೌದಾ. ಈ ನೋಡಿ ಈಕ್ವೇಟಿಂಗ್ ದ ರಿಯಲ್ ಪಾರ್ಟ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಮಾಡ್ಕೊಂಡ್ವಿ ಅಂದ್ರೆ ಅವಾಗ ಇಲ್ಲಿ x is equal to ಏನ್ ಬರುತ್ತೆ, p cube minus 3p q square ಬರುತ್ತೆ ನೋಡಿ. ಮೈನಸ್ ಐ ಸೇಮ್ ಇದೆ. y is equal to ಏನ್ ಬರೀಬಹುದು ಅಂದ್ರೆ q cube minus 3p square q ಬರುತ್ತೆ ಅಷ್ಟೇ ಹೌದಾ. ನೆಕ್ಸ್ಟ್ ನೋಡಿ ಇಲ್ಲಿ ಏನಿದೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡಿ ಬಂದ್ಬಿಡುತ್ತೆ. ಇಲ್ಲಿ ಇದು ಕೊಟ್ಟಿದ್ದಾರೆ ತಾನೆ ಹೌದಾ. ನಾವು x by p plus y by q divided by p square plus q square ಹೌದಾ. ನೋಡಿ x by p ಅಂತ ಹೇಳಿದ್ರೆ p cube minus 3p q square by p plus y ಅಂದ್ರೆ q cube minus 3p square q by q divided by p square plus q square ಹೌದಾ. ನ್ಯೂಮರೇಟರ್ p ಕಾಮನ್ ತಗೊಂಡೆ ಅಂದ್ರೆ p square minus 3 q square divided by p plus q ಕಾಮನ್ ತಗೊಂಡ್ವಿ ಅಂದ್ರೆ q square minus 3 p square by q whole divided by p square plus q square. ನೋಡಿ p ಕ್ಯಾನ್ಸಲ್ ಆಯ್ತು, q ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಏನೇನು ಉಳಿತಾ ಇದೆ ಅಂದ್ರೆ ನ್ಯೂಮರೇಟರ್ ಅಲ್ಲಿ p square minus 3q square plus q square minus 3p square divided by p square plus q square ಹೌದಾ. p square minus 3p square ಅಂದ್ರೆ minus 2p square minus 2q square by p square plus q square ಹೌದಾ. minus 2 ಕಾಮನ್ ತಗೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ನೋಡಿ. p square plus q square by p square plus q square ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರ್ -2 ಬರುತ್ತೆ ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ನೋಡಿ. ಸೇಮ್ ಪ್ರಾಬ್ಲಮ್ ಫಸ್ಟ್ ಪಿ ಯು ಸಿ ಅಲ್ಲಿ ಪಿ ಯು ಅಲ್ಲೂ ಮಾಡ್ಕೊಂಡಿರ್ತೀವಿ, ಈಸಿ ಇದೆ. ಡೈರೆಕ್ಟ್ ಆಗಿ ಇಲ್ಲಿ ಏನ್ ಮಾಡ್ಕೋಬೇಕು ಅಂದ್ರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಡೋದು. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಹೌದಾ. ಅದಕ್ಕೆ ಅದನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ಆಯ್ತಲ್ಲ. ನೆಕ್ಸ್ಟ್ ನೋಡಿ 14ಗೆ ಸ್ಕ್ವೇರ್ ರೂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಿರ್ಬೇಕು ನೋಡಿ, ಇಂಪಾರ್ಟೆಂಟ್ ಅದು ನೋಟ್. ಫಸ್ಟ್ ಒಂದು ನೋಡಿ ರೂಟ್ ಆಫ್ ಎಕ್ಸ್ ಪ್ಲಸ್ ಐ ವೈ ಅಂತ ಹೇಳಿದ್ರೆ ಆಕ್ಚುಲಿ ಇದಕ್ಕೆ ಎರಡು ವ್ಯಾಲ್ಯೂ ಬರುತ್ತೆ ಗೊತ್ತಿರಬೇಕು. ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ y square plus x whole divided by 2 plus I into square root of x square plus y square minus x by 2 ನೋಡಿ. ಇದು ಇಂಪಾರ್ಟೆಂಟ್ ಫಾರ್ಮುಲಾ, ಇದು ಗೊತ್ತಿರ್ಬೇಕು, ಎಷ್ಟೊಂದು ಕಡೆ ಯೂಸ್ ಆಗುತ್ತೆ ನೋಡಿ. ಯಾವ ತರ ಇದೆ ಅಂದ್ರೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬದಲಿ ಮಾಡ್ ಝೆಡ್ ಅಂತ ಬರೀಬಹುದು ಹೌದಾ. ಮಾಡ್ ಝೆಡ್ ಪ್ಲಸ್ ಎಕ್ಸ್ ಬೈ 2, ಇನ್ನೊಂದ್ ಕಡೆ ಮಾಡ್ ಝೆಡ್ ಮೈನಸ್ ಎಕ್ಸ್ ಬೈ 2, ಎರಡಕ್ಕೂ ಸ್ಕ್ವೇರ್ ರೂಟ್ ತಗೊಳೋದಷ್ಟೇ ಆಯ್ತಲ್ಲ. ಈಗ ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್, ಇದಲ್ಲೇ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಐ ವೈ ಬದಲಿ ಏನಾದ್ರು ಎಕ್ಸ್ ಮೈನಸ್ ಐ ವೈ ಇತ್ತು ಅಂದ್ರೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಬೈ 2, ಇದಂತೂ ಸೇಮ್ ಇರುತ್ತೆ, ಇದು ಮೈನಸ್ ಐ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಬೈ 2 ಆಯ್ತಲ್ಲ. ನೋಡಿ ಎರಡು ವ್ಯಾಲ್ಯೂ ಗೊತ್ತಿರ್ಬೇಕು ನಮಗೆ.
ಅದು ನೋಡಿ ಇವೆರಡೂ ಏನಾದ್ರು ಆಡ್ ಮಾಡ್ಕೊಂಡ್ವಿ ಅಂದ್ರೆ ಆಕ್ಚುಲಿ ಏನ್ ಬರುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ x plus iy ಪ್ಲಸ್ ರೂಟ್ ಆಫ್ x ಮೈನಸ್ iy. ನೋಡಿ ಇದ್ರ ವ್ಯಾಲ್ಯೂ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 2 into ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 2x ಬರುತ್ತಿದೆ. ನೋಡಿ ಫಾರ್ಮುಲಾ ಗೊತ್ತಿರಲಿ, ಇದು ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ರೂಟ್ ಆಫ್ x ಪ್ಲಸ್ iy ಮೈನಸ್ ರೂಟ್ ಆಫ್ x ಮೈನಸ್ iy ಇತ್ತು ಅಂದ್ರೆ I into square root of 2 into root of x square plus y square minus 2x ಬರೀತೀವಿ. ನೋಡಿ ಇಷ್ಟು ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿಲ್ಲ. ಇದು ಅಂದ್ರೆ ರೂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಒಂದೊಂದ್ಸಲ ಕೇಳ್ತಾ ಇದಾರೆ, ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು. ಹೌದಾ? ನೋಡಿ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ನ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಬೋದು. ನೋಡಿ 14 ರೂಟ್ ಆಫ್ ಮೈನಸ್ 5 ಪ್ಲಸ್ 12. ಹೌದಾ? ಅಂದ್ರೆ ಡೈರೆಕ್ಟ್ ಆಗಿ ಪ್ಲಸ್ ಮೈನಸ್ ಎಕ್ಸ್ ಇರೋ ಜಾಗದಲ್ಲಿ -5 ಇದೆ, ವೈ ಇರೋ ಜಾಗದಲ್ಲಿ 2 ಇದೆ. ಅಂದ್ರೆ ಏನ್ ಬರೀಬಹುದು ಅಂದ್ರೆ ಸ್ಕ್ವೇರ್ ರೂಟ್ ಆಫ್, ನೋಡಿ ಇದಕ್ಕೆ ಎಕ್ಸ್ ಇರೋ ಜಾಗದಲ್ಲಿ -5 ಬರೆಯೋದು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ -5 ಹೋಲ್ ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ -5/2 ಪ್ಲಸ್ I ಇಂಟು ಸ್ಕ್ವೇರ್ ರೂಟ್ ಆಫ್ -5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಮೈನಸ್ ಆಫ್ ಮೈನಸ್ ಅಂದ್ರೆ ಪ್ಲಸ್ 5/2. ಹೌದಾ? ಪ್ಲಸ್ ಮೈನಸ್ ರೂಟ್ ಆಫ್ 5 ಸ್ಕ್ವೇರ್ 25 ಪ್ಲಸ್ 144 ಅಂದ್ರೆ 169. ಹೌದಾ? ರೂಟ್ 169 ಅಂದ್ರೆ 13 ಬರುತ್ತಲ್ಲ, ಅದಕ್ಕೆ ಅದು 13 ಮೈನಸ್ 5/2 ಪ್ಲಸ್ I ಇಂಟು ಸ್ಕ್ವೇರ್ ರೂಟ್ ಆಫ್ ಇದನ್ನು 13 ಪ್ಲಸ್ 5/2. ಹೌದಾ? ನೋಡಿ ಗೊತ್ತಿರ್ಬೇಕು ನಮಗೆ, ಇಲ್ಲಿ ಈ ತರ ಸಿಂಪ್ಲಿಫೈ ಮಾಡ್ಕೊಂಡಿದೀವಿ ಅಷ್ಟೇ. ಹೌದಾ? ರೂಟ್ ಆಫ್ -5 ಸ್ಕ್ವೇರ್ ಅಂದ್ರೆ 25, 12 ಸ್ಕ್ವೇರ್ ಅಂದ್ರೆ 144 ಅಂದ್ರೆ ರೂಟ್ ಆಫ್ 169 ಆಗ್ಬಿಟ್ಟಿದ್ದು 13 ಆಗುತ್ತೆ ಅಷ್ಟೇ. ಹೌದಾ? ಯಾವುದು ಸ್ಕ್ವೇರ್ ರೂಟ್ ಆಫ್ -5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. ಹೌದಾ? ನೋಡಿ ಇದು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಅಷ್ಟೇ. ಹೌದಾ? ಇದನ್ನ ಯೂಸ್ ಮಾಡ್ಕೊಂಡಿದ್ವಿ. ಹಾಗಾದ್ರೆ ಇಲ್ಲಿ ಆನ್ಸರ್ ಏನ್ ಬರ್ಬೋದು ಈಗ? ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 13 ಮೈನಸ್ 5 ಅಂತ ಹೇಳಿದ್ರೆ 8 ಆಯ್ತು. ಅಂದ್ರೆ ರೂಟ್ 4 ಪ್ಲಸ್ ಆರ್ ಮೈನಸ್ I ಇಂಟು 18/2 ಅಂದ್ರೆ ರೂಟ್ 9. ಅಂದ್ರೆ ಆನ್ಸರ್ ಪ್ಲಸ್ ಆರ್ ಮೈನಸ್ 2 ಪ್ಲಸ್ 3I ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ 1 ಬರುತ್ತೆ. ನೋಡಿ ಇಲ್ಲಿ ಈ ತರ ಡೈರೆಕ್ಟ್ ಆಗಿ ಕೇಳ್ತಾ ಇರ್ತಾರೆ, ಅದಕ್ಕೆ ಇಂಪಾರ್ಟೆಂಟ್ ನಮಗೆ ರೂಟ್ ಆಫ್ ಎಕ್ಸ್ ಪ್ಲಸ್ IY ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು. ಈಗ ನೋಡಿ ರೂಟ್ ಆಫ್ ಎಕ್ಸ್ ಪ್ಲಸ್ IYಗೆ ಡೈರೆಕ್ಟ್ ಆಗಿ ಯಾವ ತರ ಸಿಂಪ್ಲಿಫೈ ಮಾಡಿದೀವಿ ಅಂತೇಳಿ ಗೊತ್ತಾಗಬೇಕಲ್ಲಿ. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಒಮೆಗಾ, ಅದು ಎಷ್ಟೊಂದ್ಸಲ ಕೇಳ್ತಾ ಇದ್ದಾರೆ, ನೋಟ್ ಗೊತ್ತಿರಲಿ. ಕ್ಯೂಬ್ ರೂಟ್ ಆಫ್ ಯೂನಿಟಿನ ಒಮೆಗಾ ಅಂತ ಹೇಳ್ತೀವಿ ಅಷ್ಟೇ. ನೋಡಿ ಏನೇನು ಗೊತ್ತಿರಬೇಕು ಅಂದ್ರೆ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಆರ್ 1 ಒಮೆಗಾ ಸ್ಕ್ವೇರ್ ಅಂತ ಹೇಳ್ತೀವಿ, ವೇರ್ ಒಮೆಗಾ ಇಸ್ ಈಕ್ವಲ್ ಟು -1 ಪ್ಲಸ್ I ರೂಟ್ 3/2. ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ -1 ಮೈನಸ್ I ರೂಟ್ 3/2. ನೋಡಿ ಒಂದೊಂದ್ಸಲ ಒಮೆಗಾ ಸ್ಕ್ವೇರ್ ಅಂತ ಹೇಳೋ ಬದಲು ಈ ತರ ಕೊಡ್ಬೋದು, ಡೈರೆಕ್ಟ್ ಅದು ವ್ಯಾಲ್ಯೂಸ್ ಕೊಡ್ಬೋದು, ಅಥವಾ ಇದನ್ನು ಕೊಡ್ಬೋದು. ಒಮೆಗಾ ಅಂಡ್ ಒಮೆಗಾ ಸ್ಕ್ವೇರ್ ಆರ್ ರೂಟ್ಸ್ ಆಫ್ ದ ಈಕ್ವೇಶನ್ x ಸ್ಕ್ವೇರ್ ಪ್ಲಸ್ x ಪ್ಲಸ್ 1 ಈಕ್ವಲ್ ಟು 0. ನೋಡಿ 1 ಒಮೆಗಾ ಸ್ಕ್ವೇರ್ ಅಂತ ಕೊಡೋ ಬದಲಿ ರೂಟ್ಸ್ ಆಫ್ ದ ಈಕ್ವೇಶನ್ x ಸ್ಕ್ವೇರ್ ಪ್ಲಸ್ x ಪ್ಲಸ್ 1 ಈಕ್ವಲ್ ಟು 0 ಅಂತಾನು ಕೊಡ್ಬೋದು. ಆಯ್ತಲ್ಲ? ಅದಕ್ಕೆ ಐಡಿಯಾ ಗೊತ್ತಿರಲಿ ಇದನ್ನು. ನೆಕ್ಸ್ಟ್ ನೋಡಿ ಥರ್ಡ್ ಒನ್ ಇದಲ್ಲೇ
ಒಮೆಗಾ ಪವರ್ 3 is always is equal to 1 ಗೊತ್ತಿರಬೇಕು. ಫೋರ್ತ್ ಒನ್ 1 plus omega square is always is equal to 0. ಫಿಫ್ತ್ ಒನ್ ನೋಡಿ ಸೇಮ್ ಟೈಪ್ ಒಮೆಗಾ ಪವರ್ n is equal to ಒಮೆಗಾ ಪವರ್ k ಅಂತ ಹೇಳ್ತೀವಿ, ವೇರ್ k is the remainder obtained when n is divided by 3 ಅಂತ ಹೇಳ್ತೀವಿ. ನೋಡಿ ಐ ಪವರ್ ಈಗ ಮಾಡ್ಕೊಂತಿದ್ವಲ್ಲ, ಅಲ್ಲಿ 4 ಇಂದ ಡಿವೈಡ್ ಮಾಡ್ತಾ ಇದ್ವಿ, ಇಲ್ಲಿ ಯಾವ್ದಿಂದ ಡಿವೈಡ್ ಮಾಡ್ಬೇಕಂದ್ರೆ ನಾವು 3 ಇಂದ ಡಿವೈಡ್ ಮಾಡ್ಬೇಕಷ್ಟೇ. ಆಯ್ತಾ, 3 ಇಂದ ಡಿವೈಡ್ ಮಾಡ್ಕೊಂಡ್ಬಿಟ್ಟು ರಿಮೈಂಡರ್ ಬರ್ಕೊಂಡ್ಬಿಟ್ವಿ ಅಂದ್ರೆ ಈಸಿ ಆಗುತ್ತೆ. ಹೌದಾ, ಅದಕ್ಕೆ ಇದನ್ನು ಇಂಪಾರ್ಟೆಂಟ್ ನಮಗೆ ಗೊತ್ತಿರ್ಬೇಕು. ಒಮೆಗಾ ಕ್ಯೂಬ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 1. 1 plus omega square is always is equal to 0. ಹೌದಾ, ಇದೆಲ್ಲ ಐಡಿಯಾ ಗೊತ್ತಿರ್ಬೇಕು ನೋಡಿ. ಇದು ಯೂಸ್ ಮಾಡ್ಕೊಳ್ಳೋಂಥದ್ದು ಎಷ್ಟೊಂದು ಸಲ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡ್ಕೊಳ್ಳಿ, 15 ಈಸಿ ಇದೆ. 1 plus omega minus omega square into 1 minus omega plus omega square ಹೌದಾ is equal to, ಇದು ವ್ಯಾಲ್ಯೂ ಕೇಳಿದ್ದಾರೆ ನೋಡಿ. 1 ಪ್ಲಸ್ ಒಮೆಗಾ ಅಂದ್ರೆ ಏನ್ ಬರೀಬಹುದು ಅಂದ್ರೆ, ನಮಗೆ ಆಕ್ಚುಲಿ ಗೊತ್ತಿರೋ ರಿಸಲ್ಟ್ ಇದು. 1 ಪ್ಲಸ್ ಒಮೆಗಾ ಸ್ಕ್ವೇರ್ ಅಂದ್ರೆ 0. ಹಾಗಾದ್ರೆ 1 ಪ್ಲಸ್ ಒಮೆಗಾ ಬದಲಿ ಏನ್ ಬರೀಬಹುದು ಅಂದ್ರೆ ನಾವು ಮೈನಸ್ ಒಮೆಗಾ ಸ್ಕ್ವೇರ್ ಬರೀಬಹುದಾ? ಅದೇ ತರ ನೋಡಿ 1 ಪ್ಲಸ್ ಒಮೆಗಾ ಸ್ಕ್ವೇರ್ ಬದಲಿ ಮೈನಸ್ ಒಮೆಗಾ ಬರೀಬಹುದು. ಹೌದಾ, ಅಂದ್ರೆ ಇದು ಮೈನಸ್ 2 ಒಮೆಗಾ ಸ್ಕ್ವೇರ್ ಮೈನಸ್ 2 ಒಮೆಗಾ, ಮೈನಸ್ 2 ಇಂಟು ಮೈನಸ್ 2 ಅಂದ್ರೆ 4, ಒಮೆಗಾ ಸ್ಕ್ವೇರ್ ಇಂಟು ಒಮೆಗಾ ಅಂದ್ರೆ ಒಮೆಗಾ ಕ್ಯೂಬ್, ಅಂದ್ರೆ ಆನ್ಸರ್ 4 ಇಂಟು 1 ಆಗ್ಬಿಟ್ಟು 4 ಬರುತ್ತೆ. ಅಂದ್ರೆ ಫೋರ್ತ್ ಒನ್ ಬರುತ್ತೆ ಅಷ್ಟೇ ನೋಡಿ. ಅದು ಈಸಿ ಇದೆ, ಗೊತ್ತಿರ್ಬೇಕು. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡೆ ಅಂದ್ರೆ 16 ಬರುತ್ತೆ ನೋಡಿ. 16 1 ಮೈನಸ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್, 1 minus omega plus omega square whole power 7 plus 1 plus omega minus omega square whole power 7. ಹೌದಾ, ನೋಡಿ ಯಾವ ತರ ಮಾಡ್ಕೊಂತೀವಿ ಅಂದ್ರೆ ಇದನ್ನು 1 ಪ್ಲಸ್ ಒಮೆಗಾ ಸ್ಕ್ವೇರ್ ಬದಲಿ ಮೈನಸ್ ಒಮೆಗಾ ಬರೀಬೋದಲ್ಲ, ಮೈನಸ್ ಒಮೆಗಾ ಹೋಲ್ ಪವರ್ 7 ಪ್ಲಸ್ 1 ಪ್ಲಸ್ ಒಮೆಗಾ ಅಂದ್ರೆ ಒಮೆಗಾ ಸ್ಕ್ವೇರ್ ಅಲ್ಲ, ಸಾರಿ ಮೈನಸ್ ಒಮೆಗಾ ಸ್ಕ್ವೇರ್, minus omega square whole power 7. The minus 2 omega whole power 7 plus minus 2 omega square whole power 7. ಅಂದ್ರೆ ಇದನ್ನ minus 2 power 7 into omega power 7 minus 2 power 7 into omega power 14. ಹೌದಾ, ಯಾಕಂದ್ರೆ ಮೈನಸ್ ಪವರ್ ಆಡ್ ನಂಬರ್ ಅಂದ್ರೆ ಮೈನಸ್ ಬರುತ್ತಲ್ಲ. ಹೌದಾ, ಇದನ್ನ ಮೈನಸ್ 2 ಪವರ್ 7 ಕಾಮನ್ ತಗೊಂಡ್ವಿ ಅಂದ್ರೆ ಒಮೆಗಾ ಪವರ್ 7 ಪ್ಲಸ್ ಒಮೆಗಾ ಪವರ್ 14 ಬರುತ್ತೆ. ಅಥವಾ 7 ನ 3 ಇಂದ ಡಿವೈಡ್ ಮಾಡಿದೆ ಅಂದ್ರೆ ರಿಮೈಂಡರ್ 1 ಬರುತ್ತಲ್ಲ, 14 ನ 3 ಇಂದ ಡಿವೈಡ್ ಮಾಡಿದೆ ಅಂದ್ರೆ ರಿಮೈಂಡರ್ 2 ಬರುತ್ತೆ. ಹೌದಾ, ಹಾಗಾದ್ರೆ ಇದು ಮೈನಸ್ 2 ಪವರ್ 7 ಇಂಟು ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಅಂದ್ರೆ ಮೈನಸ್ 1, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಟ್ಟು ಆನ್ಸರ್ 2 ಪವರ್ 7 ಬರುತ್ತೆ. ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ. ಈಸಿ ಇದೆ, ಆಯ್ತಲ್ಲ ನೋಡಿ. ಈ ತರದ ಐಡಿಯಾ ಗೊತ್ತಿರ್ಬೇಕು ನಮಗೆ, ಇಂಪಾರ್ಟೆಂಟ್ ಇದು. 1 ಪ್ಲಸ್ ಒಮೆಗಾ ಸ್ಕ್ವೇರ್ ಯೂಸ್ ಮಾಡೋಂಥದ್ದು ಎಷ್ಟೊಂದ್ಸಲ ಕಾಂಪಿಟೇಟಿವ್ ಕೇಳಿದಾರೆ. ಹೌದಾ, ಅದಕ್ಕೆ ಯಾವ ತರ ಮಾಡ್ಕೊಂತ ಇದೀವಿ ಅಂತ ಐಡಿಯಾ ಗೊತ್ತಿರ್ಬೇಕು. ಹೌದಾ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡ್ಕೊಂಡಿರಿ. 17 a ಪ್ಲಸ್ ಬಿ ಒಮೆಗಾ ಪ್ಲಸ್ ಸಿ ಒಮೆಗಾ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಪ್ಲಸ್ ಎ ಒಮೆಗಾ ಪ್ಲಸ್ ಬಿ ಒಮೆಗಾ ಸ್ಕ್ವೇರ್. ಹೌದಾ ನೋಡಿ, ಈ ತರದ್ ಹೇಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಈಸಿಯಾಗಿ ಮಾಡ್ಬೋದು. ಇದನ್ನ ಯಾವಾಗ್ಲೂ 1 ಇರುತ್ತಲ್ಲ, ಅಂದ್ರೆ ಎ ಇಂಟು 1 ಇದೆ, ಅಲ್ಲಿ 1 ನ ಒಮೆಗಾ ಕ್ಯೂಬ್ ಬರ್ಕೊಂಡ್ಬಿಡೋದು. ಹೌದಾ, ಈ ತರ ಬರೀಬಹುದು. ಸಿ ಪ್ಲಸ್ ಎ ಒಮೆಗಾ ಪ್ಲಸ್ ಬಿ ಒಮೆಗಾ ಸ್ಕ್ವೇರ್. ಹೌದಾ, ನೋಡಿ ಇಲ್ಲಿ ಸಿ ಇದೆ ಡಿನಾಮಿನೇಟರ್ ಅಲ್ಲಿ, ಇಲ್ಲಿ ಸಿ ಒಮೆಗಾ ಸ್ಕ್ವೇರ್ ಇದೆ ನ್ಯೂಮರೇಟರ್ ಅಲ್ಲಿ. ಅದು ಒಮೆಗಾ ಸಿ ಅಷ್ಟೇ ಆಗ್ಬೇಕು ಅಂದ್ರೆ ಒಮೆಗಾ ಸ್ಕ್ವೇರ್ ಕಾಮನ್ ತೆಗಿಬೇಕು ತಾನೆ. ಇದನ್ನ ಡೈರೆಕ್ಟ್ ಆಗಿ
ಒಮೆಗಾ ಸ್ಕ್ವೇರ್ ಅಂತ ಬರೀ ಒಮೆಗಾ ಸ್ಕ್ವೇರ್ ಕಾಮನ್ ತೆಗಿಯೋಕೆ ಬರಲ್ಲ. ಯಾಕೆ ಅದನ್ನ ಯಾವ ತರ ಬರ್ಕೊಂತೀನಿ ಅಂದ್ರೆ ಎ ಒಮೆಗಾ ಕ್ಯೂ ಪ್ಲಸ್ ಬಿ ಒಮೆಗಾ ಪವರ್ 4 ಬರಿತೀನಿ ನೋಡಿ. ಈಗ ಒಮೆಗಾ ಪವರ್ 4 ಮತ್ತೆ ಒಮೆಗಾ ಎರಡು ವ್ಯಾಲ್ಯೂ ಸೇಮೇ, ಹೌದಾ? ಈ ನ್ಯೂಮರೇಟರ್ ಅಲ್ಲಿ ಒಮೆಗಾ ಸ್ಕ್ವೇರ್ ಕಾಮನ್ ತಗೊಂಡೆ ಅನ್ಕೊಳ್ಳಿ, ಅವಾಗ ಇದೇನಾಗುತ್ತೆ ಅಂದ್ರೆ ಎ ಒಮೆಗಾ ಪ್ಲಸ್ ಬಿ ಒಮೆಗಾ ಸ್ಕ್ವೇರ್ ಪ್ಲಸ್ ಸಿ ಡಿವೈಡೆಡ್ ಬೈ ಡಿನಾಮಿನೇಟರ್ ರೀಅರೇಂಜ್ ಮಾಡಿದೆ ಅಂದ್ರೆ ಎ ಒಮೆಗಾ ಪ್ಲಸ್ ಬಿ ಒಮೆಗಾ ಸ್ಕ್ವೇರ್ ಪ್ಲಸ್ ಸಿ ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರ್ ಒಮೆಗಾ ಸ್ಕ್ವೇರ್ ಬರ್ತಿದೆ ಅಂದ್ರೆ ಸೆಕೆಂಡ್ ಒನ್, ಹೌದಾ? ನೋಡಿ ಈ ತರದ್ ಗೊತ್ತಿರ್ಲಿ 1 ಪ್ಲಸ್ ಒಮೆಗಾ ಸ್ಕ್ವೇರ್ ನ ಯಾವ ತರ ಸಿಂಪ್ಲಿಫೈ ಮಾಡ್ತೀವಿ ಅಂತೇಳಿ, ಆಯ್ತಲ್ಲ? ಮತ್ ನೋಡಿ ಈಗ ಇಂಪಾರ್ಟೆಂಟ್ ಫಸ್ಟ್ PUC ಅಲ್ಲಿ ನೋಡಿ ಯಾವ ಚಾಪ್ಟರ್ ರಿಮೂವ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಬೇಕು ನಿಮಗೆ. ಯಾಕಂದ್ರೆ ಈ ಸಲ ನಿಮಗೆ ರೆಡ್ಯೂಸ್ಡ್ ಸಿಲೆಬಸ್ ತಾನೆ, ಹೌದಾ? ಯಾಕೆ ರೆಡ್ಯೂಸ್ಡ್ ಸಿಲೆಬಸ್ ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ PUC ಅಲ್ಲಿ ಒಂದಿಷ್ಟು ಚಾಪ್ಟರ್ ನ ರಿಮೂವ್ ಮಾಡಿದ್ದಾರೆ, ಅದರಿಂದ ನಿಮಗೆ ಕಾಂಪಿಟೇಟಿವ್ ಏನೂ ಬರಲ್ಲ, ಹೌದಾ? ಅದಕ್ಕೆ ನೋಡಿ ರಿಮೂವ್ಡ್ ಚಾಪ್ಟರ್ ಯಾವ್ದು ಅಂದ್ರೆ ನೋಡಿ ಫಸ್ಟ್ ಒನ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಗೊತ್ತಿರ್ಬೇಕು. ನೋಡಿ ಇದರಿಂದ ಯಾವ ಚಾಪ್ಟರ್ ಯಾವ ಕ್ವಶನ್ ಕೇಳಲ್ಲ ನಿಮಗೆ. ಸೆಕೆಂಡ್ ಒನ್ ಕಾನಿಕ್ ಸೆಕ್ಷನ್ ಅಂದ್ರೆ ಎಲಿಪ್ಸ್ ಪ್ಯಾರಾಬೋಲಾ ಹೈಪಬೋಲಾ ಇದರಿಂದ ಯಾವುದು ಬರಲ್ಲ. ಥರ್ಡ್ ಒನ್ ಬೈನಾಮಿಯಲ್ ಥಿಯರಮ್ ನೋಡಿ ಇದರಿಂದನೂ ಯಾವುದು ಕೇಳಲ್ಲ ನಿಮಗೆ, ಅದಕ್ಕೆ ಗೊತ್ತಿರಲಿ. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ ಮ್ಯಾಥಮೆಟಿಕಲ್ ರೀಸನಿಂಗ್ ಅಥವಾ ಲಾಜಿಕಲ್ ರೀಸನಿಂಗ್ ಅಂತಾನೆ ಹೇಳ್ಬೋದು, ಅಥವಾ ಮ್ಯಾಥಮೆಟಿಕಲ್ ರೀಸನಿಂಗ್, ಹೌದಾ? ನೋಡಿ 4 ಚಾಪ್ಟರ್ ರಿಮೂವ್ ಮಾಡಿದ್ದಾರೆ. ಫಸ್ಟ್ PUC ಸಿಲೆಬಸ್ ಅಲ್ಲಿ 4 ಚಾಪ್ಟರ್ ರಿಮೂವ್ ಮಾಡಿದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಈ 4 ಚಾಪ್ಟರ್ ಇಂದ ನಿಮಗೆ ಯಾವ ಕ್ವಶನ್ ಕೇಳಲ್ಲ, ಆಯ್ತಲ್ಲ? ಇಲ್ಲಿ ನೋಡಿ ಕಾಂಪ್ಲೆಕ್ಸ್ ನಂಬರ್ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಇಂಪಾರ್ಟೆಂಟ್. ಈ ಚಾಪ್ಟರ್ ಇಂದ ನಿಮಗೆ ಎಕ್ಸಾಮಿಗೆ 1 or 2 ಕ್ವಶನ್ಸ್ ಕೇಳ್ಬೋದು, ಆಯ್ತಲ್ಲ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 18 ಇಂದ ನಾಳೆ ಕ್ಲಾಸಲ್ಲಿ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಆಯ್ತಲ್ಲ? ಥ್ಯಾಂಕ್ ಯು.